ವೀಕ್ಷಕರೇ, GBA ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ನಮ್ಮ ಮುಂದಿನ ವಿಧಾನಸಭಾ ಕ್ಷೇತ್ರ GBA ಲೆಕ್ಕಾಚಾರದಲ್ಲಿ ಗಾಂಧಿನಗರ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರ. ಗಾಂಧಿನಗರದ ವಿಚಾರಕ್ಕೆ ಬರೋದಾದ್ರೆ BBMP ಅವಧಿ ಇದ್ದಾಗ ಇಲ್ಲಿದ್ದು 7 ವಾರ್ಡ್ಗಳು, GBA ವ್ಯಾಪ್ತಿಯಲ್ಲಿ 10 ವಾರ್ಡ್ಗಳು ಬರುತ್ತೆ. 10 ವಾರ್ಡ್ಗಳಂದರೆ 3 ವಾರ್ಡ್ಗಳು ಹೆಚ್ಚಾಗಿದೆ. 2015ರಲ್ಲಿ BBMP ಚುನಾವಣೆ ಆದಾಗ ಕಾಂಗ್ರೆಸ್ 5ರಲ್ಲಿ ಗೆದ್ದಿತ್ತು, BJP 2ರಲ್ಲಿ ಗೆಲುವನ್ನು ದಾಖಲಿಸಿತ್ತು. 2010ರ BBMP ಚುನಾವಣೆ ನೋಡಿದಾಗ ಕಾಂಗ್ರೆಸ್ 5ರಲ್ಲಿ, BJP 2ರಲ್ಲಿ. 2010 ಮತ್ತು 2015 ಎರಡೂ BBMP ಚುನಾವಣೆ ಆದಾಗ ಇಲ್ಲಿ ದಿನೇಶ್ ಗುಂಡೂರಾವ್ ಅವರೇ ಶಾಸಕರಾಗಿದ್ದರು, ಈಗ ಸಚಿವರು ಕೂಡ ಆಗಿದ್ದಾರೆ. 2023 ಅಂದರೆ ಕಳೆದ ವಿಧಾನಸಭೆ ಚುನಾವಣೆ ಲೆಕ್ಕಾಚಾರ ನೋಡೋದಾದ್ರೆ ದಿನೇಶ್ ಗುಂಡೂರಾವ್ ಅವರು 40.81% ಮತ ಪಡೆದ್ರೆ, BJPಯಿಂದ ಸಪ್ತಗಿರಿಗೌಡ 40.73% ಮತವನ್ನು ಪಡೆದರು. JDS ಇಂದ ವಿ ನಾರಾಯಣಸ್ವಾಮಿ 9.70% ಮತ ಪಡೆದರು. 2013ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ದಿನೇಶ್ ಗುಂಡೂರಾವ್ 50.99% ಮತವನ್ನು ಪಡೆದರೆ, BJPಯಿಂದ PC ಮೋಹನ್ 30.02% ಮತವನ್ನು ಪಡೆದಿದ್ರು. ದಿನೇಶ್ ಗುಂಡೂರಾವ್ ಸತತವಾಗಿ ಗೆಲ್ತಿದ್ರು ಕೂಡ BJP ಪ್ರಾಬಲ್ಯ ದೊಡ್ಡ ಮಟ್ಟದಲ್ಲಿರುವಂಥ ಕ್ಷೇತ್ರ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿಯೇ ದಿನೇಶ್ ಗುಂಡೂರಾವ್ ಅವರಿಗೆ ಒಂದಷ್ಟು ಬಿಸಿಯನ್ನು ಮುಟ್ಟಿಸಿದ್ರು. ಪಕ್ಷವಾಗಿ, ವ್ಯಕ್ತಿಯಾಗಿ ಸಪ್ತಗಿರಿಗೌಡ ಅಂತ ಹೇಳ್ತಾ ಇಲ್ಲ, ಪಕ್ಷವಾಗಿ BJP ಸಖತ್ ಫೈಟನ್ನು ಕೊಟ್ಟಿತ್ತು. ಹೇಗಿದೆ ಈ ಸರ್ ಲೆಕ್ಕಾಚಾರ? ಸೊ ನಾವೀಗ GBA ವಿಚಾರಕ್ಕೆ ಬರೋದಾದ್ರೆ ಯೋಗಿಜಿ, ಗಾಂಧಿನಗರದಲ್ಲಿ 2010 ಮತ್ತು 2015ರ BBMP ಚುನಾವಣೆಯಲ್ಲಿ ಯಾವ ಪಕ್ಷಗಳು ಎಷ್ಟು ಸಾಧನೆ ಮಾಡಿದ್ವು, ಯಾವ ವಾರ್ಡಲ್ಲಿ ಗೆದ್ದಿದ್ವು ಅಂತ ನೋಡೋಣ. 7 ವಾರ್ಡ್ಗಳು ನೀವು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟರೆ, ಅದರದ್ದು 7 ವಾರ್ಡ್ಗಳಿತ್ತು. ಆ 7 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 5ರಲ್ಲಿ ಗೆಲ್ತು, BJP 2ರಲ್ಲಿ ಗೆಲ್ತು. 2015ರಲ್ಲಿ ದತ್ತಾತ್ರೇಯ ಟೆಂಪಲ್ ವಾರ್ಡ್ R ಸತ್ಯನಾರಾಯಣ ಕಾಂಗ್ರೆಸ್ನಿಂದ ಗೆದ್ರು. ಗಾಂಧಿನಗರ RJ ಲಲಿತಾ ಕಾಂಗ್ರೆಸ್ನಿಂದ ಗೆದ್ರು. ಸುಭಾಷ್ ನಗರ L ಗೋವಿಂದರಾಜು ಕಾಂಗ್ರೆಸ್ನಿಂದ ಗೆದ್ರು. ಓಕಳಿಪುರಂ V ಶಿವಪ್ರಕಾಶ್ BJPಯಿಂದ ಗೆದ್ರು. ಚಿಕ್ಕಪೇಟೆಯಿಂದ ಲೀಲಾ ಶಿವಕುಮಾರ್ BJPಯಿಂದ ಗೆದ್ರು. ಕಾಟನ್ಪೇಟೆ D ಪ್ರಮೋದ್ ಕಾಂಗ್ರೆಸ್ನಿಂದ ಗೆದ್ರು. ಬಿಡ್ನಿಪೇಟೆಯಿಂದ ಮಹದೇವಮ್ಮ ನಾಗರಾಜ್ ಇವರು ಕಾಂಗ್ರೆಸ್ನಿಂದ ಗೆದ್ರು. ಇನ್ನು 2010ರ ಲೆಕ್ಕಾಚಾರಕ್ಕೆ ಬಂದ್ರೆ 2 ವಾರ್ಡ್ಗಳು, ಚಿಕ್ಕಪೇಟೆ ಮತ್ತು ಕಾಟನ್ಪೇಟೆ, ಈ 2 ವಾರ್ಡ್ಗಳಲ್ಲಿ BJP ಗೆದ್ದಿತ್ತು. ಬಟ್ 2015ರ ಎಲೆಕ್ಷನ್ಗೆ ಬಂದಂತಹ ಸಂದರ್ಭದಲ್ಲಿ ಓಕಲಿಪುರಂ ಮತ್ತು ಸುಭಾಷ್ ನಗರ, ಓಕಲಿಪುರಂ ಮತ್ತು ಚಿಕ್ಕಪೇಟೆ ಈ 2 ವಾರ್ಡ್ಗಳಲ್ಲಿ BJP ಗೆದ್ದಿದೆ. ಅಂದ್ರೆ BJP ವಾರ್ಡ್ ಸಂಖ್ಯೆ ಜಾಸ್ತಿ ಆಗಿಲ್ಲ, ಬಟ್ ವಾರ್ಡ್ ಶಿಫ್ಟಿಂಗ್ ಆಗಿದೆ. ನಿಜ. ಅಂದ್ರೆ 2010ರಲ್ಲಿ BJP ಗೆದ್ದಂತ ವಾರ್ಡ್ ಅಲ್ಲಿ BJP ಸೋತಿದೆ, ಕಾಂಗ್ರೆಸ್ ಗೆದ್ದಿದೆ. ಕಾಂಗ್ರೆಸ್ ಗೆದ್ದಂತ ವಾರ್ಡ್ ಅಲ್ಲಿ ಕಾಂಗ್ರೆಸ್ ಸೋತು BJP ಗೆದ್ದಿದೆ. ಸೊ ನಂಬರ್ಗಳು ಶಿಫ್ಟ್ ಏನಾಗಿಲ್ಲ. ನೀವು ಹೇಳಿದ್ರಿ ಸಪ್ತಗಿರಿ ಗೌಡ ಅವ್ರದ್ದು ವಿಚಾರಕ್ಕೆ ಬರುವಂತಹ ಸಂದರ್ಭದಲ್ಲಿ, ಸಪ್ತಗಿರಿ ಗೌಡ ಅವರು ಎಡ್ಜಲ್ಲಿ ಸೋತಿದ್ವಿ. ಈಗ ಮೊನ್ನೆ ಶೃಂಗೇರಿಯ ಚುನಾವಣೆಯಲ್ಲಿ TD ರಾಜೇಗೌಡ ಮತ್ತೆ ಜೀವರಾಜ್ ಅವರ ನಡುವೆ ಈ ಕಾನೂನು ಸಂಘರ್ಷದ ಫೈಟ್ ಆದಂತ ಸಂದರ್ಭದಲ್ಲಿ ಸಪ್ತಗಿರಿ ಗೌಡ ಅವರು ಅಪೀಲ್ಗೆ ಹೋಗ್ತಾರೇನೋ ಎನ್ನುವಂತ ಚರ್ಚೆ ಕೂಡ ನಡೀತು. ಅದಕ್ಕೆ ಇಲ್ಲ, ನಾನು ಹೋಗಲ್ಲ, ಅದಕ್ಕೆ ಕಾರಣಗಳನ್ನು ಕೊಟ್ರು. EVM ಕೌಂಟಿಂಗ್ ಕಾರಣಕ್ಕೋಸ್ಕರ ಆಗಿರೋದ್ರಿಂದ ಹೋಗಕ್ಕಾಗಲ್ಲ ಇದ್ರಲ್ಲಿ ಅಂತೇಳಿ. ಬಟ್ 2013 ಮತ್ತು 2023ರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ದೊಡ್ಡ ಫ್ಲಕ್ಚುಯೇಷನ್ಸ್ ಆಗಿದೆ ಕಳೆದ 10 ವರ್ಷಗಳಲ್ಲಿ ಈ ಅಸೆಂಬ್ಲಿ ಕ್ಷೇತ್ರದಲ್ಲಿ. ಕೇವಲ ಮೂರು ವಾರ್ಡ್ಗಳು ಮಾತ್ರ ಜಾಸ್ತಿ ಆಗಿದೆ. ಹೊಸದಾಗಿ ಬಂದಿರೋ ವಾರ್ಡ್ಗಳ ಬಗ್ಗೆ ನೋಡೋಣ. ಒಟ್ಟು 10 ವಾರ್ಡ್ಗಳು ಯಾವುದು ಅಂತ. ಗಾಂಧಿನಗರದಲ್ಲಿ ಬಿನ್ನಿಪೇಟೆ ಸಾಮಾನ್ಯ, ಭುವನೇಶ್ವರ ನಗರ ಹಿಂದುಳಿದ ವರ್ಗ A, ಗೋಪಾಲಪುರ ಹಿಂದುಳಿದ ವರ್ಗ A, ಕಾಟನ್ಪೇಟೆ ಸಾಮಾನ್ಯ, ಚಿಕ್ಕಪೇಟೆ ಸಾಮಾನ್ಯ ಮಹಿಳೆ, ನೆಹರು ನಗರ ಹಿಂದುಳಿದ ವರ್ಗ A ಮಹಿಳೆ, ಶೇಷಾದ್ರಿಪುರಂ ಸಾಮಾನ್ಯ ಮಹಿಳೆ, ದತ್ತಾತ್ರೇಯ ವಾರ್ಡ್ ಸಾಮಾನ್ಯ, ಸ್ವತಂತ್ರ ಪಾಳ್ಯ ಪರಿಶಿಷ್ಟ ಜಾತಿ, ಓಕ್ಲಿಪುರಂ ಹಿಂದುಳಿದ ವರ್ಗ A ಮಹಿಳೆ. ಇಲ್ಲಿ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವ್ರ ತಂದೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ದಿನೇಶ್ ಗುಂಡೂರಾವ್ ಅವರಿಗೆ ಕೂಡ ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ನಾಯಕನಾಗಿ ಆ ಪ್ರಭಾವ ಇದೆ. ಆದರೆ ಕಳೆದ ಬಾರಿಯಲ್ಲಿ ದಿನೇಶ್ ಗುಂಡೂರಾವ್ ಅವ್ರಿಗೆ ಪೈಪೋಟಿ ಕೊಡೋ ಮಟ್ಟಕ್ಕೆ, ಪೈಪೋಟಿಯನ್ನು ಇನ್ನೇನು ವ್ಯತ್ಯಾಸಗಳೇ ಆಗೋಗ್ತಿದೆ ಗಾಂಧಿನಗರ ಅನ್ನೋ ಮಟ್ಟ ಲೆಕ್ಕಾಚಾರಕ್ಕಿತ್ತು. ಇನ್ನೊಂದು ಗಮನ ಹರಿಸ್ಬೇಕಾಗಿದ್ದ ಅಂಶ ಅಂದರೆ, ಸಚಿವ ಸಂಪುಟ ಪ್ರಮಾಣ ವಚನ ಸಂದರ್ಭದಲ್ಲಿ ಕೂಡ ಕೊನೆವರೆಗೂ ಅವ್ರ ಹೆಸರು ಇರಲಿಲ್ಲ. ಈ ಸಲ ಪುಟ್ಟರಂಗ ಶೆಟ್ಟಿ ಅವರು, ಚಾಮರಾಜನಗರ ಭಾಗದಲ್ಲಿ ಪುಟ್ಟರಂಗ ಶೆಟ್ಟಿ ಅವ್ರ ಹೆಸರಿತ್ತು. ಕೊನೆಗೆ ಇಲ್ಲ, ದಿನೇಶ್ ಗುಂಡೂರಾವ್ ಅವ್ರಿಗೆ ಕೊಡಲೇಬೇಕು ಸೀನಿಯಾರಿಟಿ, ಅಂದರೆ ಪ್ರಭಾವಿ ನಾಯಕರ ಲೆಕ್ಕದಲ್ಲಿ ಸೀನಿಯಾರಿಟಿ ತೊಗೊಂಡಾಗ ಅವ್ರ ಕಡೆಗೆ ಈಗ ಸಚಿವರಾಗಿದ್ದಾರೆ, ಸಚಿವರಾಗಿ ಯಶಸ್ವಿಯಾಗಿ ಸಾಕ್ತಾ ಇದ್ದಾರೆ. ಎಟ್ ದ ಸೇಮ್ ಟೈಮ್ ನೀವು
ನೋಡ್ತಾ ಹೋದಾಗ ಗಾಂಧಿನಗರದಲ್ಲಿ BJP ಈ ಬಾರಿ GB ಯಲ್ಲಿ ಫೈಟ್ ಕೊಡೋ ಸಾಧ್ಯತೆ ಇದೆ, ಇಲ್ಲ ಅಂತೇನಲ್ಲ. JDS ಕೂಡ ಯಾವ್ದಾದ್ರು 10ರಲ್ಲಿ 1 ವಾರ್ಡಲ್ಲಿ ರಿಸಲ್ಟ್ ಮಾಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ. ಮತ್ತೆ ಅವ್ರು ಆಕ್ಚುಲಿ JDS ಕೇಳಬೇಕಿಲ್ಲಿ. ಹೌದು ಹೌದು. ಇನ್ ಕೇಸ್ ಪ್ರಿಪೋಲ್ ಅಲಯನ್ಸ್ ಆದ್ರೆ JDS ಈ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಕೇಳಬೇಕು. ಯಾಕಂತ ಹೇಳಿದ್ರೆ 2000 ಲಾಸ್ಟ್ ಎಲೆಕ್ಷನ್ ನಲ್ಲಿ 9.70% ಹೌದು ಮತಗಳನ್ನ ಪಡ್ಕೊಂಡಿರೋದ್ರಿಂದಾಗಿ JDS ನವರಿಗೆ 10 ವಾರ್ಡ್ಗಳ ಪೈಕಿ ಅಟ್ಲೀಸ್ಟ್ 1-2 ವಾರ್ಡ್ಗೆ ಡಿಮ್ಯಾಂಡ್ ಇಡ್ಲಿಕ್ಕೆ ಅವಕಾಶಗಳಿದೆ. ಒಟ್ಟಾಗಿ ಹೋದ್ರೆ ಇಲ್ಲಾಂದ್ರೆ ಖಂಡಿತ 3-4 ವಾರ್ಡ್ ಸ್ಪರ್ಧಿಸ್ತಾರೆ ಖಂಡಿತವಾಗಿ. ಜೊತೆಗೆ ದಿನೇಶ್ ಗುಂಡೂರಾವ್ ಅವರು ಸತತವಾಗಿ ಸಿದ್ದರಾಮಯ್ಯ ಸರ್ಕಾರದ ಮೊದಲ ಅವಧಿಯಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಚಿವರಾಗಿದ್ರು, 2ನೇ ಅವಧಿಯಲ್ಲೂ ಕೂಡ ಸಚಿವರಾಗಿದ್ದಾರೆ. ಲಾಸ್ಟ್ ಟೈಮ್ ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಸಚಿವರಾಗಿದ್ರು. ಅದ್ರ ಜೊತೆಗೆ KPCC ಅಧ್ಯಕ್ಷರು ಕೂಡ ಆಗಿದ್ರು. ಹೌದು ಹೌದು. ಈಗ GB ಎಲೆಕ್ಷನ್ಗೆ ಬಂದಂತ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಒಂದು ಪಾಲಿಕೆಯ ಜವಾಬ್ದಾರಿ ಕೊಡಲಾಗಿದೆ. ಸೊ ದೊಡ್ಡ ಪ್ರಮಾಣದ ಜವಾಬ್ದಾರಿ ಇರ್ತಕ್ಕಂತ ನಾಯಕ. ಸೊ ಫೈಟ್ ಅಂತೂ ಇದೆ. ನೀವು ಆರಂಭದಲ್ಲೇ ಹೇಳದಾಗೆ ಕಾಂಗ್ರೆಸ್ ಮತ್ತು BJP ನಡುವೆ ಈ ಕ್ಷೇತ್ರದಲ್ಲಂತೂ ಫೈಟ್ ಇದೆ ಈ ಬಾರಿ. ಎಸ್ ವೀಕ್ಷಕರೇ, ನೀವು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ 10 ವಾರ್ಡ್ಗಳಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ? ದಿನೇಶ್ ಗುಂಡೂರಾವ್ ಅವರ ಪ್ರಾಬಲ್ಯ ಮುಂದುವರಿಯುತ್ತಾ ಸಪ್ತಗಿರಿ ಗೌಡರು ಕಂಬ್ಯಾಕ್ ಮಾಡ್ತಾರಾ GB ಲೆಕ್ಕಾಚಾರದಲ್ಲಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.